ರಶ್ ಇದೆ. ನೆನ್ನೆ ಅವ್ರು ಲೀವ್ ಹಾಕಿರೋದಕ್ಕೆ ಇವತ್ತೇ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಸ್ಯಾಟರ್ಡೆ ಹಬ್ಬ ಮುಗಿಸ್ಕೊಂಡು ತೋರ್ಸೋಕ್ಕೆ. ಎಷ್ಟೊತ್ತಾಗ್ಬೋದು? ಆಗುತ್ತೆ 1 ಅವರ್, 1 ಗಂಟೆ 2 ಗಂಟೆ ಆಗುತ್ತೆ. ಇವಾಗ ಟೈಮು 11:45 ಬೇಕು. 2 o'clock ಹತ್ತಿರ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. 2 o'clock ಆಗ್ಬಹುದು ಮೋಸ್ಟ್ಲಿ. ಬಟ್ ಆದರೂ ಇವತ್ತು ಶನಿವಾರ ಅಲ್ವಾ, ರಜಾ. ಸೊ ಇದೇ ಟೈಮ್ ಪಾಸ್ ಇವತ್ತು. ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲ ವೀಕ್ ಡೇಸಲ್ಲಿ ಇದ್ದಿದ್ದರೆ ರಜಾ ಹಾಕೊಂಬರ್ಬೇಕು. ಸೊ ಇವತ್ತೇನು ಪ್ರಾಬ್ಲಮ್ ಇಲ್ಲ, ಕಾಯ್ಬೋದು. ಈಗ ಆರಾಮ್ ಮನೇಲೂ ಕೂತ್ಕೋತಿದ್ವಿ, ಇಲ್ಲೂ ಕೂತ್ಕೋತೀವಿ. ಮತ್ತೆ ಏನು ಹೇಳ್ತೀಯಾ? ತಿಂಡಿ ತಿನ್ಕೊಂಡು ಬಂದ್ವಿ. ಕೇಳಿಸ್ತಿಲ್ಲ ಇಲ್ಲಿ. ನೀನು ಮಾತಾಡೋದು ಕೇಳಿಸ್ತಿದ್ಯಾ? ಸೊ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡು ಬಂದ್ವಿ. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ 22 ಕೊಟ್ಟಿದ್ದಾರೆ, ಪುನಃ ಗ್ರೋತ್ ಸ್ಕ್ಯಾನು. ಅದ್ರ ಮಧ್ಯೆ ಏನಾದ್ರು ಪೇಯ್ನ್ ಬಂದರೆ ಬನ್ನಿ ಅಂತ ಹೇಳಿದ್ರು. ಅಷ್ಟೇ ಇರುತ್ತೆ ಒಂದು ಅಪ್ಡೇಟ್ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ದು. ಇವಾಗ ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ, ಕುಡ್ಕೊಂಡು ಮನೆಗೆ ಹೋಗಬೇಕು. ನೋಡಿ ಹಿಡ್ಕೋತೀಯಾ ನಿಧಾನ. ಮನೇಲಿ ಎಲ್ಲ ಫ್ರೂಟ್ಸ್ ಇತ್ತು, ಬಟ್ ಆರೆಂಜ್ ಖಾಲಿ ಆಗಿತ್ತು. ನಾನು ಜಾಸ್ತಿ ಆರೆಂಜ್ ಜ್ಯೂಸ್ ಕುಡಿಯೋದ್ರಿಂದ ಬೇಗ ಖಾಲಿ ಆಗೋಗುತ್ತೆ. ಅದು ಜಾಸ್ತಿ ಬೇಕು ಆರೆಂಜಸ್ ಜ್ಯೂಸ್ ಮಾಡೋಕ್ಕಲ್ವ. ಸೊ ಅದನ್ನು ತೊಗೊಳಕ್ಕೆ ಬಂದಿದ್ವಿ. ಇದಾದ್ಮೇಲೆ ಮನೆ. ಹಾಗೆ ಸ್ವಲ್ಪ ಫೀಡಿಂಗ್ ಮಾಡ್ಬಿಟ್ಟು ಹೋಗೋಣ ಹಿಂಗೋ ಬಂದಿದ್ವಿ ಅಂತ ಬಂದ್ವಿ. ಎಂಥ ರೋಡಲ್ಲಿ ಕರ್ಕೊಂಡ್ಬಿಡ್ತೀವಿ, ನಾನು ಇಲ್ಲೇ ಡೆಲಿವರಿ ಮಾಡಿಸ್ದಂಗಿದ್ದೆ. ಇದು ನಂಗೆ ಗೊತ್ತಿತ್ತಾ ಅಲ್ಲಿ ಏನ್ ನಮ್ಮ ಗೌರ್ಮೆಂಟ್ ಮಾಡ್ಬೇಕಿವೆಲ್ಲ ರೋಡ್ನೆಲ್ಲ. ಗೌರ್ಮೆಂಟ್ ಮಾಡಲ್ಲ, ಅದು ಗೊತ್ತು. ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಅದು ಹೇಳು. ಅದು ಹಿಂಗ್ ಬಂದ್ವಿ ಅಲ್ವಾ, ಅದಕ್ಕೆ ನಿಧಾನ ಕರ್ಕೊಂಡು ಹೋಯ್ತೀನಿ. ಅದನ್ನ ಹೇಳು. ಅದೇ ಏನೋ ಹೂವ ಕರ್ಕೊಂಡು ಹೋದಂಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ, ಅದಕ್ಕೆ ವಿಡಿಯೋ ಆನ್ ಮಾಡಿದೆ. ವಿಡಿಯೋಲೆಲ್ಲ ಹೇಳ್ಬೇಕು, ನಾರ್ಮಲ್ ಆಗಿ ಮಾತಾಡ್ಬೇಕು. ಹೂವ ತರನೇ ಕರ್ಕೊಬರ್ತಾರ, ಅದು ಕರ್ಕೊಯ್ತಾರ. ಈಗ ಇನ್ನ ಅದೆಲ್ಲ ಒಂದ್ ಕಡೆ ಒಂದ್ ಹಳ್ಳ ಬುಟ್ಟೆ ಗೊತ್ತಾಗ್ಲಿಲ್ಲ ಅಷ್ಟೇ. ಅದು ಈಗೆಲ್ಲ ಅವ್ರು ಸಿಕ್ಬಿಟ್ರೆ ಸಾಕು. ಬಿಸ್ಲಲ್ವಾ. ನೆನೆ ಒಂದೇ ಒಂದು ಪ್ಯಾಕೆಟ್ ತಗೊಂಡ್ವಿ, ತಗೋಬಿಡ್ಬೇಕಿತ್ತು ಇನ್ನೊಂದು. ಈಗ ರಿಲಯನ್ಸಲ್ಲಿ ಒಂದು ಪೆಟ್ ಸ್ಟಾಪ್ ಹಾಕಬೇಕು ಇನ್ನೊಂದು ಪ್ಯಾಕೆಟ್ ತಗೊಳಕ್ಕೆ. ಅಲ್ಲೇ ತಾನೆ ಇಲ್ಲೆಲ್ಲ ರೋಡ್ ಸರಿ ಇದೆ ಸತಿ ನೋಡಿ. ಇದು ಸಣ್ಣ ಪುಟ್ಟ ಹಳ್ಳ ಐತೆ. ಇವತ್ತು ಏನೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ಸ್ಯಾಟರ್ಡೆ ವೀಕೆಂಡ್ ಏನಿಲ್ಲ, ಮಾಮೂಲಿ ಚಿಲ್ಲಿಂಗ್. ಸ್ವಲ್ಪ ಚಿಲ್ಲಿಂಗ್ ಅನ್ಕೋತೀವಿ, ಬಟ್ ಏನಾದ್ರೂ ಇವತ್ತು ಹಂಗೆ ಅನ್ಕೊಂಡ್ವಿ. ನೆನ್ನೆ ಇದ್ದಿದ್ದು ಅಪಾಯಿಂಟ್ಮೆಂಟ್ ಇವತ್ತು ಬಂತು. ಇಲ್ಲ ಆಲ್ರೆಡಿ 2 ಗಂಟೆ ಆಗೇ ಹೋಯ್ತು. ಈಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋಣ ಅನ್ನೋಷ್ಟ್ರಲ್ಲಿ ಮುಗ್ದೇ ಹೋಗುತ್ತೆ ದಿನ. ಅದು ಇದು ಇದ್ದೇ ಇರುತ್ತೆ. ಬೈರನ್ ಜೊತೆ ಒಂದು ರೀಲು ಮುದ್ದಾದ ಮೂತಿ ಸಾಂಗ್ಗೆ ಅದೊಂದು ಮಾಡೋಣ ಅನ್ಕೊಂಡಿದೀವಿ. ಬಿಸಿಲು ನೋಡ್ಬೇಕು. ಬಿಸಿಲಲ್ಲ, ಸಂಜೆ ಮೇಲೆ ಮಾಡಬೇಕು. ನಾನು ಸಂಜೆ ಮೇಲೆ ಜಿಮ್ಗು ಅಥವಾ ಶಟ್ಲ್ ಆಡಕ್ಕೆ ಹೋಗ್ತೀನಿ. ಅದೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿರ್ತೀನಿ. ಇವ್ರು ರೆಸ್ಟೇ ಫುಲ್ಲು. ಇವ್ರು ಮೊದಲೆಲ್ಲ ಬರ್ತಿದ್ರು, ಹೋಗ್ತಿದ್ವಿ. ಅವಾಗ ಹೋಗ್ತಿದ್ವಿ. ಮುಂಚೆ ಅಂತಿದ್ದೀನಿ, ಮದುವೆ ಆಗಿದ್ದು ಹೊಸದ್ರಲ್ಲಿ. ಅವಾಗ ಹೋಗ್ತಿದ್ವಿ. ಇಲ್ಲ ಎಲ್ಲ ಡೆಲಿವರಿ ಎಲ್ಲ ಆದ್ಮೇಲೆ ಹೋಗೋದೆ ತಿರ್ಗಾ. ಫುಲ್ಲು ಫಿಟ್ ಮಾಡೋದೇ ಇವಳನ್ನ. ನಾನು ಫಿಟ್ ಆಗಬೇಕು. ಫಿಟ್ ಆಗಬೇಕು ಅಲ್ಲಿ. ನಾನು ಸಣ್ಣ ಆಗಿದೆ. ಇವನು ಹೆಂಗೆ ಅಂದ್ರೆ ಸಣ್ಣ ಆಗ್ತಾನೆ ಸ್ವಲ್ಪ ದಿವಸ. ಡಯಟ್ ಫುಲ್ ಮಾಡಿರೋದ್ರಿಂದ ಡಯಟ್ ಸಣ್ಣ ಆದ್ಮೇಲೆ ಫುಲ್ಲು
ಏನ್ ಗೊತ್ತಾ Back to normal. ನಮ್ಮ ಪುನಃ ಲೈಫ್ ಸ್ಟೈಲ್ಗೆ ಉತ್ಕೊಳ್ಳೋದು. ಕೇಳು ಫುಲ್ ಹೇಳೋ ತನಕ ನೀಟಾಗಿ ನೀನು ನಮ್ಮ ಲೈಫ್ ಸ್ಟೈಲ್ಗೆ ಆಗಲ್ಲ ಮೇಂಟೈನ್ ಮಾಡಕ್ಕೆ ಪ್ರಾಪರ್ ಆಗಿ ನಾವ್ ಹಂಗ ಅನ್ಕೊಂತೀವಿ ಆಗಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸದಿಂದ ಬರ್ತಿದಂಗೆನೆ ಸಾಕಾಗಿರುತ್ತೆ, ತಿನ್ಬೇಕಂತ ಅನ್ಸ್ತಾ ಇರುತ್ತೆ. ಅಲ್ಲಿ ಡಯಟ್ ಮಾಡೋದು ಹೆಂಗೆ ಅಂತಂದ್ರೆ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೇಕು. ಮಾಡಲ್ವಾ? ಮಾಡೋರು ಮಾಡ್ತಾರೆ, ಅವ್ರಿಗೆ ನಾನು ಎಲ್ಲರೂ ಒಂದೇ ತರ ಇರಕ್ಕಾಗಲ್ಲ. ಎಕ್ಸ್ಕ್ಯೂಸಸ್ ಕೊಡಬಾರ್ದು. ಅದೇ ಆತರ ಹೋದ್ರೆ ಅದೇ ನೀನ್ ಆತರ ಹೇಳೋದಾದ್ರೆ ಡೆಡಿಕೇಟೆಡ್ ಆಗಿರ್ಬಿಡ್ಬೇಕು ಎಲ್ಲ. ಆಲ್ರೆಡಿ ಒಂದ್ಸತಿ ಮಾಡಿರೋದ್ರಿಂದ ನಿನ್ಗೇನದು ಅವಾಗ ನಾನು ಬ್ಯಾಚುಲರ್ ಹಳೇದೆಲ್ಲ ಹೇಳ್ಬೇಡ ನೀನು. ಏನೋ ಒಂದು ಮಾಡಿದ್ದೋ ಇಲ್ವೋ. ಬ್ಯಾಚುಲರ್ ಅನ್ನೋದ್ಕಿಂತ ನನ್ಗೆ ಅವಾಗ ಕೆಲ್ಸನೂ ಏನು ಇರ್ಲಿಲ್ಲ, ನಾನು ಓದ್ತಿದ್ದೆ ಅವಾಗ. ಸೊ ಅಟ್ ದಟ್ ಟೈಮ್ ಇದಾರೆ ಒಂದೆರಡು ಜನ, ಒಂದಿಬ್ರು ಅವ್ರೆ ಅಲ್ಲಿರ್ತಾರೆ, ಕಾರ್ ಹತ್ರ ಎಲ್ಲ ಮಲಗಿರ್ತಾರೆ. ನೋಡೋಣ ತಡಿ, ದಮ್ಮನ ಏನಾಗಿಲ್ಲ ಇದು. ಅಪ್ಪ ಸಣ್ಣ ಆಗೋಗಿದೆ. ಬಾ ಅಲ್ಲಿರ್ತಾರೆ ಕಾರ್ ಹತ್ರ. ಲಾಕ್ಲಾ ಬ್ರೇಕ್ಫಾಸ್ಟ್ ಪಾಸ್ತಾ, ಟೊಮ್ಯಾಟೊ ಪಾಸ್ತಾ ಮತ್ತು ಕರಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದಾರೆ, ತಿನ್ನಬೇಕು. ಇವತ್ತು ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸೋಣ ಅಂದ್ಕೊಂಡೆ. ಈ ವ್ಲಾಗ್ ಏನಾಗಿರುತ್ತೆ ಅಂದರೆ ಮಾಮೂಲಿ ವೀಕ್ಲಿ ವ್ಲಾಗ್, ದಿನದಲ್ಲಿ ಒಂದೊಂದು ಬಿಟ್ಟು ಏನೇನು ಹಾಕ್ಬೋದು ಕ್ಲಿಪ್ಪಿಂಗ್ಸು ಅದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತೇನೆಂದರೆ ಒಂದೆರಡು ಪ್ರಾಡಕ್ಟ್ಸು ನನಗೆ ಇಷ್ಟ ಆಯಿತು, ಸೊ ಅದನ್ನು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಫಸ್ಟು ಇದು ಟೂತ್ ಪೇಸ್ಟು, ಬೆಂಟೊಡೆಂಟ್ ಅಂತ ಟೂತ್ ಪೇಸ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಇದೇನಂತಂದರೆ ಇದು ಫ್ಲೋರೈಡ್ ಫ್ರೀ ಅಂತ, ಅಂದರೆ ಕೆಮಿಕಲ್ ಫ್ರೀ. ಇದು ಮೇಯ್ನು ನಾನು ಆರ್ಡರ್ ಮಾಡಿದ್ದು ಅದಕ್ಕೇ. ಬೇರೆ ಟೂತ್ ಪೇಸ್ಟ್ಗಳಲ್ಲೆಲ್ಲ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರಿಫ್ರೆಶಿಂಗ್ ಆಗಿಲ್ಲದೆ ಆದರೂ ಪರವಾಗಿಲ್ಲ ಅಂತ ಇದನ್ನು ಆರ್ಡರ್ ಮಾಡಿಕೊಂಡು ಒಂದಿಲ್ಲ ಅಂದರೂ 6 to 8 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ, ಚೆನ್ನಾಗಿ ಅನಿಸುತ್ತೆ. ಬಟ್ ಅದೇ ಕೆಮಿಕಲ್ ಫ್ರೀ ಅಂತ ಮೇಯ್ನಾಗಿ ಯೂಸ್ ಮಾಡ್ಬೋದು ಅಷ್ಟೆ. ಸೊ ಇದು ಈ ಪ್ಯಾಕಲ್ಲಿ 2 ಬರುತ್ತೆ, ಒಂದು ಪ್ಯಾಕಲ್ಲಿ 2 ಬರುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದಿದು ಮಾಮಾ ಅರ್ಥದ್ದು ಡಾರ್ಕ್ ಸರ್ಕಲ್ಸ್ ರಿಡ್ಯೂಸ್ ಮಾಡೋಕ್ಕೆ. ನಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ. ಸೊ ತುಂಬ ರಿವ್ಯೂ ಮಾಡಿ ರಿವ್ಯೂಸ್ ಎಲ್ಲ ನೋಡಿ ತಲೆ ಕೆಡಿಸ್ಕೊಂಡು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಇದು. ನೋಡಬೇಕು ಅದು ಏನು ರಿಸಲ್ಟ್ಸ್ ಕೊಡುತ್ತೆ ಅಂತ. ಈಗ ಸ್ವಲ್ಪ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ, ಓಕೆ ಅನ್ನಿಸ್ತು ನನಗೆ, ಏನೋ ರಿಸಲ್ಟ್ಸ್ ಬರುತ್ತೇನೋ ಅಂತ. ಇದು ಕ್ಯುಕುಂಬರ್ ಆ್ಯಂಡ್ ಪೆಪ್ಟೈಡ್ಸಲ್ಲಿ ಮಾಡಿರೋದು. ಸೊ ನೋಡಬೇಕು ಹೇಗೆ ಅನಿಸುತ್ತೆ, ಹೇಗೆ ರಿಸಲ್ಟ್ಸ್ ಕೊಡುತ್ತೆ ಅಂತ. ಬೇಬಿಗೆ ಪಾಪುಗೆ ನ್ಯೂ ಬಾರ್ನ್ದು ಸಾಕ್ಸ್ ತೊಗೊಂಡಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ. ತೊಗೊಳ್ಳೋಣ ಅಂದ್ಕೊಂಡು ಹುಡುಕ್ತಾಗ ಸಿಕ್ಕಿರಲಿಲ್ಲ. ಸೊ ಇದನ್ನೊಂದು ಆರ್ಡರ್ ಮಾಡಿದ್ದೆ. ಈ ಥರ ಇದೆ ಕ್ಯೂಟಾಗಿ, ಗರ್ಲ್ಗೂ ಆಗುತ್ತೆ ಬಾಯ್ಗೂ ಆಗುತ್ತೆ. ಈ ಥರದೊಂದು 5 ಪೇಸ್ ಬರುತ್ತೆ. ಇದು ಫಸ್ಟ್ ಕ್ರೈಯಲ್ಲೇ ಆರ್ಡರ್ ಮಾಡಿದ್ದು, ಸೈಗಾ ಬ್ರ್ಯಾಂಡ್ದು. ಚೆನ್ನಾಗಿದೆ, ಕಾಟನ್ದು ಚೆನ್ನಾಗಿದೆ. ನನ್ನ ಪ್ರಕಾರ ಇದು ನ್ಯೂ ಬಾರ್ನ್ಗೆ ಆಗಲ್ಲ ಅನಿಸುತ್ತೆ, ನೋಡಬೇಕು. ಅಕಸ್ಮಾತ್ ಆಗಿಲ್ಲ ಅಂದರೆ ಆರ್ಡರ್ ಏನು ಮಾಡಲ್ಲ, ಇಲ್ಲೇ ಸ್ಟೋರಲ್ಲಿ ಬೈ ಮಾಡ್ತೀನಿ. ಇದು ಇರಲಿ ಆಮೇಲೆ ಆಗ್ಬೋದು ಅಂತ ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಇದು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು. ಹಾಗೆ ಇದು ಮಾಮೂಲಿ ಪ್ಲಾಸ್ಟಿಕ್ ಶೀಟ್ಸು ಬಂದಿದೆ. 1, 2, 3 ಇದೆ ಇವಾಗ. ಆಮೇಲೆ ಬೇಕಿದ್ರೆ ಇನ್ನೂ ಆರ್ಡರ್ ಮಾಡ್ಕೋಬೋದು. ಅದೇ ವೆಟ್ ಪ್ರೂಫ್ ಶೀಟ್ಸ್, ಪ್ಲಾಸ್ಟಿಕ್ ಶೀಟ್ಸ್. ಇಷ್ಟು ಬಂದಿತ್ತು, ಅದಕ್ಕೆ ತೋರಿಸ್ದೆ. ಹಾಗೆ ವಾಚಸ್, ಅದೇನೋ ನಂಗೆ ಗೊತ್ತಿಲ್ಲ, ಸಡನ್ನಾಗಿ ವಾಚಸ್ ಹಾಕೊಬೇಕು ಅಂತ ಅನಿಸ್ತು. ಸೊ ಸಚಿನ್ಗೆ ಹೇಳಿದೆ, ಸರಿ ಆಯಿತು ತಗೋ ಅಂತಂದ. ಕರ್ಕೊಂಡು ಹೋಗಿದ್ದ, 2 ಅಂಗಡಿಗೆ ಹೋಗಿದ್ವಿ, 4 ವಾಚಸ್ ತಗೊಂಡೆ. ಒಂದು
ವರ್ಲ್ಡ್ ಆಫ್ ವಾಚಸ್ ಅನಿಸುತ್ತೆ ಅದ್ರ ಹೆಸರು, ಅರ್ಸು ರೋಡಲ್ಲಿ. ಅದು ಮತ್ತು ಕ್ಯಾಸಿಯೋ ಔಟ್ಲೆಟ್ಗೆ ಹೋಗಿದ್ವಿ. ಸೊ ಅವೆರಡೂ ಇದರಲ್ಲಿ ತೊಗೊಂಡೆ. ಫಸ್ಟ್ ತೊಗೊಂಡಿದ್ದು ಇದು ಫಾಝಿಲ್ದು ರೋಸ್ ಗೋಲ್ಡು. ಇದೇ ಥರ ಸೇಮ್ ನನ್ನ ಹತ್ರ ಇತ್ತು, ಬಟ್ ಸ್ಟೋನ್ಸ್ ಇತ್ತು. ಅದರಲ್ಲಿ ಒಂದೇ ಒಂದು ಸ್ಟೋನ್ ಬಿದ್ದೋಗಿತ್ತು. ಸೊ ನನಗೆ ಆ ಥರ ಆಗ್ಬಿಟ್ರೆ ಹಾಕ್ಕೊಳ್ಳೋಕ್ಕೆ ಮನ್ಸು ಬರೋಲ್ಲ. ಅದಕ್ಕೆ ನಾನು ಅದು ಸ್ಟೋನ್ಸ್ ವಾಪಸ್ ಹಾಕಿಸ್ದೆ. ಬಟ್ ಸ್ಟಿಲ್ ಅದೇನೋ ನನಗೆ ಒರಿಜಿನಲ್ ಥರ ಅನಿಸ್ಲಿಲ್ಲ. ನಮ್ಮ ಅಮ್ಮಂಗೆ ಕೊಟ್ಟೆ, ಅದೇ ಥರ ತೊಗೊಂಡೆ, ಬಟ್ ವಿತೌಟ್ ಸ್ಟೋನ್ಸು. ಈ ಸತಿ ಚಾನ್ಸ್ ತೊಗೊಳೋದು ಬೇಡ ಅಂತಂದ್ಬಿಟ್ಟು ವಿತೌಟ್ ಸ್ಟೋನ್ಸ್ ತೊಗೊಂಡಿದ್ದೀನಿ. ಇದೊಂದು. ಆಮೇಲೆ ಇದೊಂದು, ಇದು ಕ್ಯಾಸಿಯೋ ತೊಗೊಂಡೆ. ಇದು ಟ್ರೆಂಡಿಂಗಲ್ಲಿ ಏನೋ ಇತ್ತು ವೆಬ್ಸೈಟಲ್ಲಿ ನೋಡಿದಾಗ. ಸೊ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡೆ. ಯಾಕೆ ಬೇಕು ಅಲ್ಲೆಲ್ಲ ಆರ್ಡರ್ ಮಾಡಿದ ವೆಬ್ಸೈಟಲ್ಲಿ, ಸ್ಟೋರಿಗೆ ಹೋಗಿ ತೊಗೊಳ್ಳೋಣ ಅಂತ. ಇದೊಂದು. ಆಮೇಲೆ ಇದು ಕ್ಯಾಸಿಯೋ ಔಟ್ಲೆಟ್ ಅಲ್ಲೇ ಅರ್ಸು ರೋಡಲ್ಲೇ ಇದೆ, ಅದು. ಇದು ತೊಗೊಂಡೆ. ನನ್ನ ಫೇವ್ರೆಟ್ ಇದು. ಇದೇ ಕಮ್ಮಿ ಆ್ಯಕ್ಚುಲಿ ಎಲ್ಲದಕ್ಕಿಂತ. 3000 ಅಲ್ಲ 4795 ಇತ್ತು. ಬಟ್ ಆಫ್ಟರ್ ಡಿಸ್ಕೌಂಟು 3300 ಏನೋ ಆಯಿತು. ಡಿಸ್ಕೌಂಟ್ ಆಗಿದ್ದು ಇದೊಂದಕ್ಕೇ. ಇದೇ ಇಷ್ಟ ಆಗಿದ್ದು ನನಗೆ ತುಂಬ. ಆಮೇಲೆ ಸುಮಾರು ವರ್ಷದಿಂದ ನಾನು ಜಿ ಶಾಕ್ ಬ್ಲ್ಯಾಕ್ ಕಲರು ತೊಗೋಬೇಕು ಅಂತ ಅಂದ್ಕೊತಾನೆ ಇದ್ದೆ. ಬಟ್ ಈ ಸತಿ ತೊಗೊಂಡೆ. ಬಿಟ್ಟು ಅಲ್ಲಿ ಹೋಗ್ತಿದ್ದಂಗೆ ಇಷ್ಟ ಆಗೋಯ್ತು ಇದು. ಅದಕ್ಕೆ ಇದೊಂದು ತೊಗೊಂಡೆ. ಇದು 9900 ಸಮಥಿಂಗ್ ಏನೋ ಬರುತ್ತೆ. ಇವೆರಡು ನೆನಪು ಬರ್ತಾಯಿಲ್ಲ ಎಷ್ಟಾಯಿತು ಅಂತ. ಟೋಟಲ್ ನನಗೆ 26,000 ಆಯಿತು. ಒಂದೇ ದಿವಸ 4 ತೊಗೊಂಡ್ಬಿಟ್ಟೆ. ನಾನು ಹೋಗಿ ಬರೋಕ್ಕಾಗಲ್ಲ ಸುಮಾರು ಸತಿ ಅಂತ ಒಂದೇ ಟೈಮ್ ತೊಗೊಂಡೆ. ಇದು ಹಳೇದಿತ್ತು ನನ್ನ ಹತ್ರ ಆಲ್ರೆಡಿ ಫಾಝಿಲ್ದು. ಇದು ಸುಮಾರು ಸತಿ ಹಾಕೊಂಡ್ಬಿಟ್ಟಿದ್ದೀನಿ, ಅಷ್ಟೊಂದು ಇಷ್ಟ ನನಗೆ. ಈ ಕಾಟನ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಕುರ್ತಾಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಇದು ನನ್ನ ಫೇವ್ರೆಟ್. ತುಂಬ ಏನು ಕಲೆಕ್ಷನ್ಸ್ ಇಲ್ಲ ನನಗೆ ವಾಚಸ್ಸು. ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಕೈಗೆ ಕತ್ತಿಗೆ ಎಲ್ಲ ಹಾಕೋದು ಓಲೆ ಒಂದು ಇಷ್ಟ ಆಗುತ್ತೆ. ಸೊ ನಂಗೆ ಫುಲ್ಲು ಎಲ್ಲ ಫ್ರೀಯಾಗಿರಬೇಕು. ಅದೇನೋ ಈ ಸತಿ ಇಲ್ಲ ತೊಗೊಳ್ಳೋಣ, ನನ್ನ ಹತ್ರನೂ ವಾಚಸ್ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದೆ. ಸೊ ನಾನು ಇನ್ನೂ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮ್ಯಾನೇಜಬಲ್ ಇದೆ. ಸೊ ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲನೂ ಗೊತ್ತು, ಮ್ಯಾನೇಜರ್ಗೂ ಗೊತ್ತಿರೋದ್ರಿಂದ ವರ್ಕ್ ಲೋಡ್ ಏನಿಲ್ಲ. ಸೊ ಮ್ಯಾನೇಜ್ ಮಾಡ್ಬೋದು ಅಂತ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು Jan 22. ನನಗೆ ಡ್ಯೂ ಡೇಟ್ ಕೊಟ್ಟಿರೋದು Feb 11. ಸೊ ಯಾವಾಗ ಆಗುತ್ತೆ ನನಗೂ ಗೊತ್ತಿಲ್ಲ. ಬಟ್ Feb 1 ಅಂತೂ ತೊಗೊತೀನಿ. ಅಲ್ಲಿವರೆಗೂ ಪುಷ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಈಗ ಊಟ ಮಾಡಿ ಒಂದು ಕಾಲ್ ಇದೆ, ಅದು ಅಟೆಂಡ್ ಮಾಡಬೇಕು. ನಾನು KT ಕೊಡ್ತಾಯಿದ್ದೀನಿ. ನನ್ನ ರಿಪ್ಲೇಸ್ಮೆಂಟ್ ಆಗಿದ್ದಾರಲ್ಲ ಟೀಮ್ ಮೆಂಬರು, ಅವರಿಗೆ ನಾಲೆಜ್ ಟ್ರಾನ್ಸ್ಫರ್ ನಡೀತಾ ಇದೆ. ಅದೊಂದು ಮಾಡಬೇಕು. ಅದು ಮಾಡಿ ನೋಡ್ಬೇಕು ಇವತ್ತಿನ ದಿವಸ ಹೇಗಿರುತ್ತೆ ಅಂತ. ಸಚಿನ್ನು ಆಫೀಸ್ಗೆ ಹೋಗಿದ್ದಾನೆ, ಅವನು ಅಲ್ಲಿ ಬ್ಯುಸಿ, ನಾನಿಲ್ಲಿ. ಸೊ ಏನೂ ಇರಲಿಲ್ವಲ್ಲ, ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ಮರ್ತೋಗ್ಬಿಟ್ಟಿದ್ದೆ. ಇದು ಅಷ್ಟೇ ಬೇಬಿ ಪ್ರಾಡಕ್ಟ್. ಅಂದರೆ ಬೇಬಿ ಕ್ಲಾತ್ಸ್ ಮತ್ತು ಟಾಯ್ಲೆಟ್ರೀಸು ಏನಾದರೂ ರಿಲೇಟೆಡ್ ಆ ಥರದ್ದೆಲ್ಲ ಇಟ್ಕೊಬೋದು. ಇದರಲ್ಲಿ ಈ ಥರದ್ದು 4 ಬಂದಿದೆ. ಕ್ಯಾಡಿ ಬ್ಯಾಗು ಇರಲಿ, ಇದು ಇರಲಿ ಅಂತ ಇದೊಂದು ಆರ್ಡರ್ ಮಾಡಿದ್ದೆ. ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲದ್ರದ್ದು ಪ್ರಾಡಕ್ಟ್ಸ್ ಡೀಟೇಲ್ಸು. ಈಗ ಊಟ ತಂದ್ಕೊಟ್ಬಿಟ್ಟು ಹೋದರು ನಮ್ಮಮ್ಮ. ಊಟ ಮಾಡಬೇಕು. ಇವತ್ತಿನ ಊಟ ಏನಂದರೆ ಹೆಸರುಬೇಳೆ ದೋಸೆ, ಇದು ಕಡಲೆಕಾಳು ಸಾಂಬಾರು ಮತ್ತು ಸೊಪ್ಪು ಬೀನ್ಸ್ ಪಲ್ಯ. ಯೂಶ್ವಲಿ ಹಿಂಗೆ ಇರುತ್ತೆ ನಮ್ಮ ದಿನದ್ದು ಲಂಚು.
ನಾನು ಆಗಲೇ ಹೇಳ್ದಂಗೆ 22nd ಪುನಃ ಗ್ರೋತ್ ಸ್ಕ್ಯಾನ್ ಹೇಳಿದರು, ಅದನ್ನು ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಶುಗರ್ ಟೆಸ್ಟ್ ಮತ್ತು CBC ಟೆಸ್ಟ್ ಹೇಳಿದ್ದಾರೆ. ಈಗ ಮಾಡ್ಸೋಕ್ಕೆ ಹೋಗ್ಬೇಕು. 8 o'clock ಆಗಿದೆ. ನೋಡೋಣ. ಬಿಫೋರ್ ಫುಡ್ಡು ಫಾಸ್ಟಿಂಗ್ ಟೆಸ್ಟ್ಗೆ ಬ್ಲಡ್ ತಗೋದಿದ್ದಾರೆ, ಸ್ಯಾಂಪಲು. ಇಂಕಲ್ ಫ್ಲೈಓವರ್ ಹಿಡಿತಿದ್ದಂಗೆ ಒಂದು ಹೋಟ್ಲ್ ಇದೆ ರೋಡ್ ಸೈಡು, ಅಲ್ಲಿ ನಾಷ್ಟಕ್ಕೆ ಬಂದ್ವಿ. ನಾನು ಪೂರಿ ತೊಗೊಂಡೆ, ಒಂದು ವಡೆ ತೊಗೊಂಡೆ. ನೀನೇನು ತೊಗೊಂಡೆ ತೋರಿಸು. ನನ್ನ ಫೇವ್ರೆಟ್, ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹೌದು, ನಮ್ಮ ಮಾವನು ಇಲ್ಲೇ ತರೋದು ಮನೆಗೆ. ಸೊ ಇದಾದಮೇಲೆ 1.5 hour ಆದಮೇಲೆ ತಿರ್ಗಾ ಬ್ಲಡ್ ಟೆಸ್ಟ್ ಕೊಡಬೇಕಲ್ವ ರಿಪೋರ್ಟ್ಗೆ. ಅಷ್ಟೇ. ಸರಿ, ಸಿಗ್ತೀವಿ ನೆಕ್ಸ್ಟ್. ಆಫ್ಟರ್ ಫುಡ್ಡು ಬ್ಲಡ್ ಕೊಟ್ಬಿಟ್ಟು ಬಂದ್ವಿ. ಇವಾಗ ಗ್ರೋತ್ ಸ್ಕ್ಯಾನ್ ಕಾಯ್ತಾ ಇದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಟೈಮ್ ಎಷ್ಟಮ್ಮ? 10:15. 10:15 ಈಗ. 10:40ಗೆ ಅಪಾಯಿಂಟ್ಮೆಂಟ್ ಇದೆ. ಆಲ್ಮೋಸ್ಟ್ 11 ಆಗುತ್ತೆ. ಮೊನ್ನೆ ಹಾಸ್ಪಿಟಲ್ ಹೋಗಿ ಬಂದಾದಮೇಲೆ ಅಪ್ಡೇಟ್ ಕೊಡೋದನ್ನ ಮರ್ತೋಗಿಲ್ಲ. ಬಟ್ ಅವತ್ತು ಸುಸ್ತಾಗಿ ಹೋಗಿತ್ತು ಅಂದ್ಬಿಟ್ಟು ಬಂದು ಮಲ್ಕೊಂಬಿಟ್ಟಿದ್ದೆ. ಡಾಕ್ಟರ್ ಏನಂದರು ಅಂದರೆ, ಆ್ಯಸ್ ಆಫ್ ನೌ ಬೇಬಿ ವೇಟ್ ಕರೆಕ್ಟ್ ಇದೆ 37 ವೀಕ್ಸ್ಗೆ. ಬಟ್ ಮುಂದೆ ಹೋಗ್ತಾ 38 ವೀಕ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಜಾಸ್ತಿ ಆಗ್ಬೋದೇನೋ, ಆಮೇಲೆ ನಾರ್ಮಲ್ ಟ್ರೈ ಮಾಡೋಕ್ಕಾಗಲ್ಲ ಅಂತ. ಈ ಕಮ್ಮಿಂಗ್ ಟ್ಯೂಸ್ಡೇ ಅಂದರೆ 27th ಬನ್ನಿ ಅಂತ ಹೇಳಿದ್ದಾರೆ. ಅವತ್ತೇ ನೋಡಬೇಕು, ಅವತ್ತೇ ಅಡ್ಮಿಟ್ ಆದರೂ ಮಾಡ್ಕೊಬೋದು, ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು. 27th ಹೇಳಿರೋದ್ರಿಂದ, ನಮ್ಗೆ ಡೇಟ್ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಭಯ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸು. ನೀವೇನು ಹೇಳ್ತೀರಾ? ಅದೇ ನಮಗೆ ಬೇಗ ಆಗುತ್ತೆ ಅಂತ ಅನಿಸ್ತಿತ್ತು. ಬಟ್ ಇದು ಡೇಟ್ ಗೊತ್ತಾಗಿಂದ ನೀನು ಹೇಳ್ದಂಗೆ ಸ್ವಲ್ಪ ನರ್ವಸ್ ಇದೆ. ಅದು ಬಿಟ್ಟರೆ ಏನಿಲ್ಲ, ಎಲ್ಲ ಒಳ್ಳೆದಾಗಬೇಕಷ್ಟೇ. ಆದರೆ ವ್ಲಾಗ್ ಮಾಡ್ತೀನಿ, ನಾನು ಮಾಡಲ್ಲ. ಹೌದು, ಅವತ್ತು ನನ್ನ ಕೈಯಲ್ಲಿ ನಾನು ಎಷ್ಟು ಕವರ್ ಮಾಡ್ಬೋದು ಅದು ನಾನು ಕವರ್ ಮಾಡ್ತೀನಿ. ಓಕೆ. ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬೇಬಿಗೆ ಸಿಲ್ವರ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತೇ ಹೋಗ್ಬಿಟ್ಟು ಬೌಲು, ಸ್ಪೂನು, ಲೋಟ ಎಲ್ಲ ತೊಗೊಂಬರೋಕ್ಕೆ. ನಾವು ಲಾಸ್ಟ್ ಇಯರ್ ಕೇಳಿದಾಗ ಎಷ್ಟಿತ್ತು ಅಂತ ಹೇಳು. ಲಾಸ್ಟ್ ಇಯರ್ ಸುಮ್ಮನೆ ಹೋಗಿದ್ವಿ ಕೇಳಕ್ಕೆ ಅಂತ. ಲಾಸ್ಟ್ ಇಯರ್ ಅಲ್ಲ, ಈ ಇಯರ್. ಇಲ್ಲ ಲಾಸ್ಟ್ ಇಯರ್, ಅದು ಲಾಸ್ಟ್ ಇಯರ್ಗೆ ಲೆಕ್ಕಾಚಾರ ಹಾಕೋದನ್ನ. ಮಂತ್ ಎಂಡಿಂಗ್ ಅಲ್ಲ ಅಮ್ಮ. ಹೌದಾ? ಇಲ್ಲ ಎಂಡಿಂಗ್ ಅಲ್ಲ, ಲಾಸ್ಟ್ ಇಯರು ಒಂದು ಲಾಸ್ಟ್ ಮೇಲಿ ಕೇಳಿದಾಗ ಸಿಲ್ವರ್ ರೇಟು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಒಂದು 90 ಇತ್ತು, 95 ಇತ್ತು. ಅಥವಾ ನಾನು ಕೇಳಿದ ಐಟಮ್ಸ್ಗಳಿಗೆ ಒಂದು 15 ಹತ್ರ ಆಗ್ತಿತ್ತು. ಈಗ ಅದೇ 36,000-38,000. ಅದು ನಾನು ಜಾಸ್ತಿ ಬೇಕು ಅಂತ ಕೇಳಿದೆ, ಗಟ್ಟಿದೆ ಬೇಕು ಅಂತ ಕೇಳಿದ್ದಕ್ಕೆ 15 ಅಂತ ಹೇಳಿದ್ದೆ. ಈಗ ನಾವು ಮೀಡಿಯಂ ಸೈಜ್ ತಗೋಬೇಕು ಅಂದ್ರೆ 36,000-38,000 ಚಿಕ್ಕ ತಗೊಂಡ್ರು 38 ಹತ್ರ ಆಗುತ್ತೆ. 36 to 38 ಬೇಕೇ ಬೇಕು. ಸಿಲ್ವರ್ ರೇಟ್ ನಿಮಗೆ ಗೊತ್ತಿರಂಗೆ 3 ಲಕ್ಷ ಹತ್ರ. ಅವಾಗ ಏನಾದರೂ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿದಿದ್ರೆ ತ್ರಿಬಲ್ ಅಲ್ಲ 5 times ಜಾಸ್ತಿ. ಹೌದು, ನಮ್ಗೆ ಗೊತ್ತೇ ಇಲ್ಲ, ಯಾರು ಗೊತ್ತು. ನಾನು ಅವಾಗ ಕೇಳಿದ್ದು 125 ಗ್ರಾಮ್ಸ್ಗೆ. ಈಗ ನಾನು ಕೇಳ್ತಾ ಇರೋದು ಬರೀ 90 to 100 ಗ್ರಾಮ್ಸ್ ಅಷ್ಟಕ್ಕೆ. ಏನು ಮಾಡೋಕ್ಕಾಗಲ್ಲ. 36,000. ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಹಾಗಂಗೆ ಹೋಗ್ತಾ ಇರ್ಬೇಕಷ್ಟೇ ನಾವು. ಸೊ ಹೊರಡೋಣ. ಅಷ್ಟೇ. ಸೊ ನಾವು ಸಿಲ್ವರ್ದು ತೊಗೊಂಡು ಬಂದ್ವಿ ಎಲ್ಲ. ಎಲ್ಲಿ ಅಂತಂದರೆ ಪಂಚರತ್ನ ಜ್ಯುವೆಲ್ರೀಸ್ ಅಂದ್ಬಿಟ್ಟು ವಿ ಮಾಲದಲ್ಲಿದೆ. ಇದು KD ರೋಡ್ ಎಂಡಿಂಗು, ಅಲ್ಲಿ ಬರುತ್ತೆ, ದೇವಸ್ಥಾನದ ಹತ್ರನೇ ಆಲ್ಮೋಸ್ಟು. ಸೊ ಏನೇನು ತೊಗೊಂಡ್ವಿ ಅಂತಂದರೆ, ಅದಕ್ಕಿಂತ ಮುಂಚೆ ನಾನು ಎಷ್ಟಾಯಿತು ಅಂತ ಹೇಳ್ಬೇಕು ನಿಮಗೆ. ಸಿಲ್ವರ್ ಮುಂಚೆನೇ ಹೇಳ್ಬಿಡ್ತೀವಿ. ಹೌದು, ಇಲ್ಲ ಫಸ್ಟ್ ತೋರಿಸ್ತೀನಿ ತಡಿ. ಹಂಗಾದ್ರೆ ಏನೇನು ತೊಗೊಂಡ್ವಿ ಅಂತಂದರೆ, ಒಂದು ಬೌಲು,
ಇದು. ಆಮೇಲೆ ಒಂದು ಸ್ಪೂನು, ಒಂದು ಲೋಟ, ಇದಿಷ್ಟು ತೊಗೊಂಡ್ವಿ. ಇದು ಎಷ್ಟೆಷ್ಟಿದೆ ಅಂತಂದರೆ ಬೌಲ್ ಬಂದು 50 ಗ್ರಾಮ್ಸ್ ಇದೆ, 50.340 ಮಿಲಿ, 50 ಗ್ರಾಮ್ಸ್ ಆದಮೇಲೆ. ಇದು ಲೋಟ ಬಂದು 41 ಗ್ರಾಮ್ ಇದೆ. ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಯಾವುದು ಫಂಕ್ಷನ್ ನಡೀತಿದೆಯಲ್ಲ, ಅದು ವಾಯ್ಸ್ ಬರ್ತಾ ಇದೆ. ಅದು ಬರಲಿ ಬಿಡು, ಏನು ತೊಂದರೆ ಇಲ್ಲ. ನಂದು ವಾಯ್ಸ್ ಕೇಳಿಸ್ತಿದ್ಯಾ? ಸ್ಪೂನ್ ಬಂದು 20 ಗ್ರಾಮ್ಸ್ ಇದೆ. ಸೊ ಓವರ್ ಆಲು 111.34 ಇದೆ ಗ್ರಾಮ್. ನಾವು ಹೊರಡ್ಬೇಕಾದ್ರೆ ಏನು ಹೇಳಿದ್ದು 36,000 ಆಗುತ್ತೆ ಅಂತ. ಹೌದು, ನಾವು ಹಂಗೆ ಅಂದ್ಕೊಂಡು ಹೊರಟ್ವಿ. ಬಟ್ ಇದು ಪ್ಯೂರಿಟಿ ಬಂದು 9 to 5. ಬೆಳ್ಳಿಲಿ 2-3 ಥರ ಇದೆ. ನಾವು ಅವತ್ತು ಕೇಳಿದಾಗ 800 ಪ್ಯೂರಿಟಿ ಇತ್ತು, 80%. ನಾವು ಈಗ ತಗೋತಾ ಇದೀವಿ 9 to 5 ಚೆನ್ನಾಗಿರೋ ತಗೋಣ ಅಂದ್ಬಿಟ್ಟು 9 to 5 ತಗೊಂಡ್ವಿ. ಅದು ನಮ್ಮ ಮೇಘನಾಯಿಂದಾನೆ. ಅದು ಇಲ್ಲ ನೀನು 80 ತಗೊಂಡ್ಬರ್ತಿದ್ದೆ. ನಾನು ಅದನ್ನೆಲ್ಲ ಕರೆಕ್ಟಾಗಿ ನೋಡಲ್ಲ ಅಷ್ಟು. ಇವಳು ನೋಡ್ತಾಳೆ ನೀಟಾಗಿ ಎಲ್ಲ ಫುಲ್ಲು. ಅದೆಲ್ಲ ಎಷ್ಟಾಗಿರ್ಬೋದು ಅಂತಂದರೆ ಬೆಳ್ಳಿ ಇವಾಗ ಫುಲ್ಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ರೇಟ್ 348 ಏನೋ ಇತ್ತು. 348 ರುಪೀಸ್ ಆಗಿತ್ತು ಪರ್ ಗ್ರಾಮ್ಗೆ. ಅದ್ರ ಜೊತೆಗೆ ವೇಸ್ಟೇಜು 12 ಗ್ರಾಮ್ಸ್ ಇಂತೆ. ಅದಾದಮೇಲೆ ಮೇಕಿಂಗ್ ವೇಸ್ಟೇಜು 12%, ಸಾರಿ ಗ್ರಾಮ್ಸ್ 12% ಪ್ಲಸ್ ಮೇಕಿಂಗು. ಆಮೇಲಿಂದ GSTನೂ ಎಲ್ಲ ಸೇರಿ ನಮಗೆ 45 ಅಂದರೆ 44,700ಗೆ ಆಯಿತು. ಬರೀ ಇಷ್ಟಕ್ಕೆ. ನಾನು ಇದನ್ನೇ ಈಗ ಒಂದು 8 ಮಂತ್ಸ್ ಬ್ಯಾಕ್ ಕೇಳಿದಾಗ ಬರೀ 12 to 13,000 ಹೇಳಿದರು ಅಷ್ಟೇ. ಇಷ್ಟು ಇದಕ್ಕಿಂತ ಇನ್ನೂ ಚೆನ್ನಾಗಿತ್ತದು, ಇನ್ನೂ ಜಾಸ್ತಿ ಗಟ್ಟಿ ಇತ್ತದು, ಅದಕ್ಕೆ ಅಷ್ಟು ಹೇಳಿದರು. ಇವಾಗ ಬೆಳ್ಳಿ ಏನು 3.5 ಲಕ್ಷ 1 kgಗೆ. ಸೊ ಆಯಿತು ನಮ್ಮದು ಸಿಲ್ವರ್ ಪರ್ಚೇಸು ಹೇಳ್ದಂಗೆ. ಸದ್ಯಕ್ಕೆ ಆಯಿತು, ಆಗಿದೆ. ತಗೋಬೇಕು ಪಾಪುಗೆಲ್ಲ. ನೋಡೋಣ, ಅವಾಗ ಟೈಮ್ ಬಂದಂಗೆ ತೊಗೊಂಡಿರ್ತೀವಿ. ಅವಾಗ ಅಂದರೆ ಏನು ಕೈಗೆ ಕಾಲಿಗೆ ಹಾಕೋಂತ ತೊಗೋಬೇಕಷ್ಟೇ. ಸಿಲ್ವರಲ್ಲಿ ಇದೆಲ್ಲ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗಲೇ ತೊಗೊಂಡ್ವಿ. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ಏನೇನು ತೊಗೋತೀವಿ ಅಂತ. ಇದಾಗಿತ್ತು ಈ ವೀಕ್ಲಿ ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.